ಸೆಕೆಂಡ್ ಹಾಫ್ ಇನ್ನೂ ಸೂಪರ್ ಆಗಿದೆ. ಎವರ್ ಗ್ರೀನ್ ಶಿವಣ್ಣ ಬೊಂಬಾಟ್ ಆಗಿದೆ. ಇನ್ನ ಎಂಟರ್ಟೈನ್ಮೆಂಟ್ ಬರುತ್ತೆ, ಕಾಯ್ತಾ ಇದೀವಿ. ಶಿವಣ್ಣ ಸಾವನ್ನ ಗೆದ್ದು ಬಂದಿರೋದು. ಅರ್ಜುನ್ ಜನ್ಯ ಅವ್ರಿಗೆ ಎಷ್ಟು ಹೊಗಳಿದ್ರು ಕಮ್ಮಿನೇ. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲಾ ಕ್ಷೇತ್ರದಲ್ಲೂ ಸೂಪರ್ ಆಗಿ ಕೆಲಸ ಮಾಡಿರೋದು. ಜೊತೆಗೆ ಶಿವಣ್ಣನ ತೋರಿಸಿರೋ ರೀತಿ ಸೂಪರ್. ಎಲ್ಲಾ ಹೀರೋ ಅಭಿಮಾನಿಗಳು ಒಂದು ವಿನಂತಿ ಮಾಡ್ಕೊಳ್ತೀನಿ, 63ನೇ ವರ್ಷಕ್ಕೆ ಶಿವಣ್ಣನ ಏಜ್ಗೆ, ಶಿವಣ್ಣನ ರೇಂಜ್ಗೆ, ಶಿವಣ್ಣನ ಗೇಜ್ಗೆ ಯಾರು ಅಭಿಮಾನಿ ಹೇಳ್ತಾ ಇರೋದು. ಇಡೀ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಆಳುವಂತ ಒಂದು ಮಾಸ್ ಹೀರೋ ಇದ್ರೆ ಅದು ಶಿವಣ್ಣ ಒಬ್ಬರೇನೆ. ಶಿವಣ್ಣ ಆದ್ಮೇಲೆ ಇನ್ನು ಉಳಿದವರೆಲ್ಲ ತಮ್ಮಂದಿರು. ಶಿವಣ್ಣ ಎಲ್ರೂ ಇಷ್ಟಪಟ್ಟಿದ್ದಾರೆ, ಶಿವಣ್ಣ ಎಲ್ರೂ ಪ್ರೀತಿಸಿದ್ದಾರೆ. ದಯವಿಟ್ಟು ದರ್ಶನ್, ಯಶ್, ಸುದೀಪ್ ಎಲ್ಲಾ ಫ್ಯಾನ್ಸ್ ಬಂದು ಶಿವಣ್ಣ ಸೀನಿಯರ್, ಆ ಸೀನಿಯರ್ಗೆ ಬೆಲೆ ಕೊಡೋದಕ್ಕೆ ಬನ್ನಿ. ಎಲ್ರಿಗೂ ಬೆಲೆ ಬರಲೇಬೇಕು. ಯಾಕಂದ್ರೆ ಶಿವಣ್ಣ ಎಲ್ರೂ ಇಷ್ಟಪಟ್ಟವರು, ಶಿವಣ್ಣ ಎಲ್ರೂ ಇಷ್ಟಪಟ್ಟಿದ್ದಾರೆ. ಕನ್ನಡ ಚಿತ್ರರಂಗ ಉಳಿಬೇಕು. ಇವತ್ತಿನ ಏಜ್ಗೆ, ಇವತ್ತಿನ ರೇಂಜ್ಗೆ ಶಿವಣ್ಣನ ಮಾಚಿ ಮಾಡಕ್ಕಾಗಲ್ಲ. ಒಂದಂತೂ ಸತ್ಯ, ಅರ್ಜುನ್ ಜನ್ಯ ಮಾತ್ರ ಸೂಪರ್. ಅರ್ಜುನ್ ಜನ್ಯ ಮಾಡಿರೋ ಕೆಲಸ ಅದ್ಭುತವಾಗಿದೆ. ದಯವಿಟ್ಟು ಫ್ಯಾಮಿಲಿ ಎಲ್ಲ ಬಂದು ನೋಡಿ, ಕನ್ನಡ ಚಿತ್ರಗಳನ್ನು ಉಳಿಸಿ. ಥ್ಯಾಂಕ್ ಯು. ಈಗ ಬಾಸ್ ಬಂದವ್ರೆ, ಗೊತ್ತಾಗುತ್ತೆ. ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟಿಲ್ಲ, ಇನ್ನೆಂದು ಹುಟ್ಟಲ್ಲ. ಗಂಡ 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 ಬೇರಿಂದ ಗಾನ ಗಂಧರ್ವ ರಸಿಕ ರಾಜ ಕಲಾಕೋತ್ಸವ ಕಿಟ್ಟಗಿ ಗಿನ್ನಲ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವರಪುತ್ರ ಅಂತ ಬಂದಿದ್ದು ಒಂದು ಪುನೀತನ. ಅದ್ ಬಿಟ್ರೆ ಇವತ್ತು ಶಿವಣ್ಣ ಇದ್ದಾರೆ. ಈ ಪಿಕ್ಚರ್ ನೋಡಿ ಎಲ್ಲಾರು ಹಾರೈಸಿ. ಯಾರು ಟ್ರಾನ್ಸ್ಫರ್ ಮಾಡಬೇಡಿ, ಆದ್ರೆ ಎಲ್ಲಾರು ಎಲ್ಲಾ ಪಿಕ್ಚರ್ ನೋಡಿ ಹಾರೈಸಿ, ಕನ್ನಡನ ಬೆಂಬಲಿಸಿ. ಸಾಕು. ಜೈ ಕರ್ನಾಟಕ. ಮತ್ತೆ ಅವಳು ಭಾಷೆ ಒಂದೇ ಭಾಷೆ ಎಲ್ಲ ಒಂದಾಗಿ ಬಾಳ್ಬೇಕು, ಬಿಟ್ಟರೆ ಏನಿಲ್ಲ. ನೀವು ಯಾರೋ ಅವರು ಮಾತಲ್ಲ, ಅಷ್ಟೇ. ಇನ್ ಮುಂದೆ ಕಂಬಳ ಆಗುತ್ತೆ. ಈಗ ಯಜಮಾನ್ರು ಬಂದಿದ್ದಾರೆ, ಇನ್ ಮುಂದೆ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಸೂಪರ್ ಇದೆ ಸರ್ ಬಾಸ್. ಈಗ ಬಾಸ್ ಎಂಟ್ರಿ ಆಗ್ತಾ ಇದೆ, ನಮ್ಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಎಂಟ್ರಿ ಮಾತ್ರ ಅಲ್ಲೇ ಕೆಟ್ಟೋಗ್ಬಿಡೈತೆ, ಜ್ಯೂಸ್ ಕೊಡ್ತಾಗೈತೆ. ಏನ್ ದೂರ ಎಂಟ್ರಿ ಕೊಟ್ಟಿರೋದು ಯಪ್ಪ ಒಂದ್ ಹೇಳ್ತೀನಿ. ಸೂಪರ್ ಆಗಿದೆ, ಎಲ್ಲಾ ಚೆನ್ನಾಗಿ ಆಕ್ಟಿವ್ ಮಾಡಿದ್ದಾರೆ. ಸೂಪರ್ ಎಲ್ಲ ಕ್ಲೈಮ್ಯಾಕ್ಸ್ ನೋಡ್ಬೇಕು, ಯಾವ ತರ ಶಿವಣ್ಣ ಅವ್ರದ್ದು ಯಾವ ತರ ಹೆಂಗೆ ನೋಡ್ಬೇಕು.